ಹಿನ್ನೆಲೆಯಿಂದ ಬಂದಂಥ ಒಬ್ಬ ದೊಡ್ಡ ಸಾಧಕ ವ್ಯಕ್ತಿ ಎಂಬುದಾಗಿ ಅವರನ್ನು ತಿಳಿಸಿದರು. ಖಂಡಿತವಾಗಿಯೂ ಆ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಇವತ್ತು ಈ ಹಂತಕ್ಕೆ ಅವರು ಮುಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇಚ್ಛಾಶಕ್ತಿ ಗಟ್ಟಿಯಾಗಿದ್ದರೆ, ಸಾಧನೆ ಮಾಡುವಂತಹ ಒಂದು ಮನಸ್ಸಿದ್ದರೆ ಮತ್ತು ಆ ಬದ್ಧತೆ ಇದ್ದರೆ ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ನಿರೂಪಿಸಿಕೊಳ್ಳಬಹುದು ಮತ್ತು ಅದರಿಂದಾಗಿ ಎಷ್ಟು ಜನಕ್ಕೆ ಉದ್ಯೋಗ ದಾತರಾಗಬಹುದು ಅನ್ನೋದನ್ನು ಅವರು ಇವತ್ತು ಸಾಧಿಸಿ ತೋರಿಸಿದ್ದಾರೆ. ಅವರ ಕಿರುಚಿತ್ರದಲ್ಲಿ ನಾವು ನೋಡಿದೆವು. ಅವರು ಉದ್ಯೋಗದ ಅರ್ಥಿಯಾಗಿ ಅವರು ಮುಂಬೈಯನ್ನು ಸೇರಿದವರು. ಆ ನಂತರದಲ್ಲಿ ಬಂದು ಅವರ ಹುಟ್ಟೂರಲ್ಲಿ ಇಂತಹ ಒಂದು ಸ್ಥಾಪನೆಯನ್ನು ಅವರು ಮಾಡಬೇಕಿದ್ರೆ ನಾವೆಲ್ಲ ಕೇಳಿದ್ದೇವೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾವತಿ ಗರಿಯಸಿ ಅನ್ನೋದಾಗಿ. ನಾವೆಲ್ಲಿಗೆ ಹೋದರೂ ಕೂಡ ನಮ್ಮ ಊರು, ನಮ್ಮ ಹುಟ್ಟೂರು ನಮಗೆ ಅದು ಸ್ವರ್ಗ ಸಮಾನವಾದದ್ದು. ಹಾಗಿರುವಾಗ ಬಹಳಷ್ಟು ಜನ ಉದ್ಯೋಗಾಕಾಂಕ್ಷಿಗಳಾಗಿ ಅಥವಾ ಇನ್ನಿತರ ವ್ಯಾಪಾರ ದೃಷ್ಟಿಯಿಂದ ಬೇರೆ ಬೇರೆ ಊರುಗಳಿಗೆ ಹೋಗುವುದನ್ನು ನಾವು ನೋಡಿದ್ದೇವೆ. ಆದರೆ ಮತ್ತೆ ಹುಟ್ಟೂರಿನಲ್ಲಿ ಒಂದು ಅಂತಹ ಒಂದು ಉದ್ಯಮವನ್ನು ಪ್ರಾರಂಭಿಸಿ ಅದರಲ್ಲಿ ಜೀವನವನ್ನು ಸಾಗಿಸುವಂತಹ ಒಂದು ಶಕ್ತಿ ಅವರಿಗೆ ಬರಬೇಕಿದ್ರೆ ಖಂಡಿತವಾಗಿಯೂ ಆ ದೇವರ ಅನುಗ್ರಹ ಅವರಿಗೆ ಗಟ್ಟಿಯಾಗಿದೆ ಎನ್ನುವುದು ಅದಕ್ಕೆ ಸಾಕ್ಷಿ. ಆ ನಿಟ್ಟಿನಲ್ಲಿ ಇವತ್ತು ಶಂಭವಿ ಕನ್ಸ್ಟ್ರಕ್ಷನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಿಕೊಂಡು ಅದರ ಮೂಲಕ ಈ ರೀತಿಯಾದಂತಹ ಬಹಳಷ್ಟು ವ್ಯವಸ್ಥೆಗಳನ್ನು ನಡೆಸ್ತಾ ಅವರು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಮ್ಮ ಆರಾಧನಾಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಅವರ ಆರೋಗ್ಯ ಭಾಗ್ಯಗಳನ್ನು ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೀಪ ಪ್ರಜ್ವಲನ ಮೂಲಕ ಇವತ್ತು ಈ ಕಟ್ಟಡ ಸಮುಚ್ಚಯ ಉದ್ಘಾಟನೆಗೊಂಡಿದೆ. ನಾವೆಲ್ಲ ತಿಳಿದಂತೆ ದೀಪವನ್ನು ಉರಿಸುವಾಗ ನಾವು ಹೇಳ್ತೇವೆ ಶತ್ರು ಬುದ್ಧಿ ವಿನಾಶಾಯ ದೀಪತ್ವತಿ ನಮೋಸ್ತುತಿ ಅನ್ನೋದಾಗಿ. ನಮ್ಮ ಧರ್ಮದ ಕಲ್ಪನೆ ಎಷ್ಟು ವಿಸ್ತಾರವಾಗಿದೆ ಅಂದರೆ ಯಾವತ್ತೂ ನಾವು ಶತ್ರುಗಳನ್ನು ನಾಶ ಮಾಡುವ ಅನ್ನೋದಾಗಿ ನಾವು ಕೇಳಿಕೊಳ್ಳುತ್ತೇವೆ. ದೇವರಲ್ಲಿ ಜನರಿರುವಂತಹ ಶತ್ರು ಬುದ್ಧಿಯನ್ನು ನಾಶ ಮಾಡುವ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಹಾಗಿರುವಾಗ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಶತ್ರು ಬುದ್ಧಿಯನ್ನು ನಾಶಪಡಿಸಿಕೊಂಡು ಅನ್ಯೋನ್ಯವಾಗಿ ಬೆಳೆಯುವಂತಹ, ಪರಸ್ಪರ ಬೆಳಗುವಂತಹ ಒಂದು ಸಮಾಜ ನಿರ್ಮಾಣವಾಗಲಿ. ಅದಕ್ಕಾಗಿ ಆ ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅನ್ನೋದಾಗಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮಣಿಪಾಲದ ಸಮೀಪದಲ್ಲಿ ಆತ್ರಾಡಿಯಲ್ಲಿ ಈ ಶಾಂಭವಿ ಹೋಟೆಲ್ ಕನ್ವೆನ್ಷನ್ ಸೆಂಟರ್ ಅನ್ನು ಪ್ರಾರಂಭಿಸುವ ಮೂಲಕ ಉಡುಪಿಯ ಅಭಿವೃದ್ಧಿಗೆ ತನ್ನ ವಿಶೇಷವಾದ ಒಂದು ಕೊಡುಗೆಯನ್ನು ನೀಡುತ್ತಿರುವ ಅಪ್ಪು ಮರಕಲ ಅವರ ದಂಪತಿಗೆ ನನ್ನ ವಿಶೇಷವಾದ ಅಭಿನಂದನೆ, ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಿದ್ದೇನೆ. ಇವತ್ತು ಉಡುಪಿ ಮಣಿಪಾಲ್ ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಇವತ್ತು ದೇಶ ವಿದೇಶದ ಜನರು ಇವತ್ತು ಒಂದು ಕಡೆ ನಮ್ಮ ಕರಾವಳಿಯ ಮೀನುಗಾರಿಕೆ ಇರ್ಬೋದು, ನಮ್ಮ ಧಾರ್ಮಿಕ ಆಚಾರ ವಿಚಾರಗಳಿರ್ಬೋದು, ಅದರಲ್ಲೂ ವಿಶೇಷವಾಗಿ ಮಣಿಪಾಲದಂಥ ಸಂಸ್ಥೆಯ ಮೂಲಕ ಸಿಗುವಂಥ ಗುಣಮಟ್ಟದ ಶಿಸ್ತುಬದ್ಧ ಶಿಕ್ಷಣ ಆಯ್ಕೆ ಮಾಡಿ ಇವತ್ತು ವಿಶ್ವದ ಸುಮಾರು 25 ರಾಷ್ಟ್ರಗಳು ತಮ್ಮ ಗಮನವನ್ನು ಉಡುಪಿ ಕಡೆ ಹರಿಸಿದೆ. ಇವತ್ತು ಮಣಿಪಾಲದಲ್ಲಿ ಸುಮಾರು 25,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಬಯಸಿ ಬರ್ತಿದ್ದಾರೆ. ಅವರು ಶಿಕ್ಷಣವನ್ನು ಬಯಸಿ ಬಂದ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಮೂಲಭೂತ ಸೌಕರ್ಯ ಇರ್ಬೋದು, ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸುವಂಥದ್ದು ನಮ್ಮ ಉಡುಪಿಯ ನಾಗರಿಕ ಜವಾಬ್ದಾರಿ. ಈಗಾಗಲೇ ಅಪ್ಪು ಮರಕಲ್ರವರು ವಸತಿ ಅದೇ ರೀತಿ ವಾಣಿಜ್ಯ ಸಮುಚ್ಚಯಗಳ ನಿರ್ಮಾಣ ಮಾಡುವ ಮೂಲಕ ತನ್ನದೇ ಆದ ಖ್ಯಾತಿಯನ್ನು ಉಡುಪಿ ಭಾಗದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗುವ ಮೂಲಕ ಈ ಭಾಗದಲ್ಲಿ ಕೂಡ, ಗ್ರಾಮಾಂತರ ಭಾಗದಲ್ಲಿ ಕೂಡ ಒಂದು ಹೋಟೆಲನ್ನು ಪ್ರಾರಂಭಿಸುವ ಮೂಲಕ ಇನ್ನೂ ಉಡುಪಿಗೆ ಹತ್ತಿರವಾಗುವ ರೀತಿಯಲ್ಲಿ ಒಂದು ಆತ್ರಾಡಿಯ ಈ ಭಾಗದವನ್ನು ಹತ್ತಿರವನ್ನು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿ ಈಗಾಗಲೇ ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಉಡುಪಿ ಈಗಾಗಲೇ ನಗರಸಭೆಯಾಗಿ ಬಹುಶಃ ಅತಿ ವೇಗದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂಥ ಒಂದು ನಗರ ಆಗಿದ್ದುಕೊಂಡು ಈಗಾಗಲೇ ಸರ್ಕಾರದ ಸುತ್ತೋಲೆಯಂತೆ ಅತಿ ಶೀಘ್ರವಾಗಿ ನಗರಸಭೆ ಮೇಲ್ದರ್ಜೆಗೆ ಇವತ್ತು ಪಾಲಿಕೆ ಆಗುವಂಥ ಎಲ್ಲ ಸಂದರ್ಭಗಳಿದೆ. ಬಹುಶಃ ಪಾಲಿಕೆ ಆದ ಸಂದರ್ಭದಲ್ಲಿ ಉಡುಪಿಯ ನಗರ ವ್ಯಾಪ್ತಿಗೆ ಕೂಡ ಈ ಭಾಗದ ಆತ್ರಾಡಿ ಕೂಡ ಸೇರುವಂಥ ಒಂದು ಸಂದರ್ಭಗಳಿದೆ. ಆ ಸಂದರ್ಭದಲ್ಲಿ ಸೇರ್ಪಡೆ ಆದಾಗ ಇನ್ನಷ್ಟು
ಉಡುಪಿ ನಗರಕ್ಕೆ ಸಿಗುವಂಥ ಮೂಲಭೂತ ಸೌಕರ್ಯಗಳನ್ನು ಈ ಭಾಗದ ಜನರಿಗೆ ಕೂಡ ವಿಸ್ತರಿಸಲಿಕ್ಕೆ ಭಾಳಷ್ಟು ಅವಕಾಶಗಳಾಗ್ತದೆ. ಆ ಸಂದರ್ಭದಲ್ಲಿ ಇವತ್ತು ಅಪ್ಪು ಮರಕಲ್ರವರು ಈ ಒಂದು ಹೋಟೆಲ್ನ ಮೂಲಕ ಭಾಳಷ್ಟು ಕನಸನ್ನು ಹೊತ್ತುಕೊಂಡಿದ್ದಾರೆ. ತಮ್ಮ ಕನಸು ನನಸಾಗಲಿ ಖಂಡಿತವಾಗಿ ಈ ಒಂದು ಸಮುಚ್ಚಯ ಭವನದ ಮೂಲಕ ಇನ್ನಷ್ಟು ಸೇವೆ ಈ ಭಾಗದ ಜನರಿಗೆ ಸಿಗುವಂತಾಗಲಿ ಅಂತ ಶುಭವನ್ನು ಹಾರೈಸುತ್ತಾ ಮತ್ತೊಮ್ಮೆ ಅಪ್ಪು ಮರಕಲ್ ಅವರ ದಂಪತಿಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಪೊಡೆಯಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ತಮಗೆಲ್ಲರಿಗೆ ಉತ್ತರೋತ್ತರ ಅಭಿವೃದ್ಧಿ ಇಷ್ಟಾರ್ಥವನ್ನು ನೆರವೇರಿಸಲಿ ಅಂತ ಶ್ರೀ ದೇವರತ್ತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ನಾವು ಕೇಳಿದ್ದೇವೆ, ನಡೆದಷ್ಟಿದೆ ನೆಲ, ಕುಡಿದಷ್ಟಿದೆ ಜಲ, ದುಡಿದಷ್ಟಿದೆ ಫಲ, ಹಾರಿದಷ್ಟಿದೆ ಆಕಾಶ ಮತ್ತು ಅವಕಾಶ ಅಂತೇಳಿ. ಇದನ್ನೆಲ್ಲ ಬದುಕಲ್ಲಿ ನಿರೂಪಣೆ ಮಾಡಿದಂಥವರು ನಮ್ಮ ಅಪ್ಪಣ್ಣವರು. ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸು ಕೂಡ ಬಾಧ್ಯರಾಗಿರ್ಬೇಕಂತೆ. ಒಂದಷ್ಟು ಹೆಜ್ಜೆ ಗುರುತನ್ನು ನಾವು ಬಿಟ್ಟು ಹೋಗ್ಬೇಕಂತೆ. ಅದಕ್ಕೆ ಜನಪದರು ಒಂದು ಕಡೆ ಹೇಳ್ತಾರೆ, ಬದುಕೇನು ಮಾಡಿದೆ ಇಲ್ಲೇ ಸುಳ್ಳೆ ಮುದುಕಾಗಿ ಮೆರೆದಲು ಕೀಹುಚ್ಚು ಮರುಳೆ, 7 ಜನ್ಮಾಂತರ ದಿನವು ಹಿಂಗ ಹೇಳದೆ ಹೋದವು ನಿನಗಿಲ್ಲ ನಿನವು ಎನ್ನುವಂತೆ ನಮ್ಮ ಅಪ್ಪಣ್ಣ ನಮಗೆ ಎಲ್ರಿಗೂ ಇಷ್ಟ ಆಗುವಂಥದ್ದು, ಅವರಿಗೆ ಕಸದಿಂದ ರಸ ತೇರುವಂಥ ಒಂದು ವಿದ್ಯೆ ಅವರಿಗೆ ಸಿದ್ಧಿಸಿದೆ. ಯಾವುದೇ ಜಾಗ ಕೊಟ್ಟು ಕೂಡ ಅದನ್ನು ಲೆವೆಲ್ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಚೆಂದ ಮಾಡಿ. ನಾನು ಮೊನ್ನೆ ಬಂದಾಗ ಹೇಳಿದರೆ, ಅಪ್ಪಣ್ಣ ನೀವು ಪಾಸ್ ಅಂತೇಳಿ. ಯಾಕಂತ ಹೇಳಿದರೆ ನಮ್ಮದು ಹಾಲ್ ಇದೆ, ನಮ್ಮದು ಒಂದಷ್ಟು ಹೋಟೆಲ್ಸ್ ಇದೆ, ಆ ಸೈಡಲ್ಲಿ ಹಾಕಿದಾರಲ್ಲ. ಈ ಥರದ ಕಲ್ಪನೆ ನಮ್ಗೆ ಯಾರಿಗೂ ಬರಲೇ ಇಲ್ಲ. ಅಪ್ಪಣ್ಣ ಒಂದು ರಾತ್ರಿ ಒಂದು ಹಗಲಲ್ಲಿ ಈ ಮಟ್ಟವನ್ನು ಮುಟ್ಟಲಿಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಡೇವಿಡ್ ಹಾರ್ಟ್ಮನ್ ಅಂತ ಚಿಂತಕ ದಾರ್ಶನಿಕ ಒಂದು ಕಡೆ ಬರೀತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಕಿಲ್ ದ ಡಿಸ್ಪೇರ್ ಅಂತೇಳಿ. ಅಂದರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು, ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕ ಆಗಬೇಕು, ಒಳಗಿನ ಬೆಳಕು ಹೊರಗಿನ ಯಾತ್ರೆಗೆ ಅದು ಪ್ರೇರಕ ಆಗಬೇಕಂತೆ. ಈ ನಿಟ್ಟಿನಲ್ಲಿ ಇವತ್ತು ತೆರೆಕೋಟಿ ಕಡಲೊಂದು ಎನ್ನುವಂತೆ ಇವರು ಏಕಾಂಗಿಯಾಗಿ ದಶದಿಕ್ಕುಗಳಿಗೆ ತೆರೆದುಕೊಂಡಂಥವ್ರು, ಶತತಂತಿ ವೀಣೆಯಾಗಿ ಉಳಿದಂಥವ್ರು. ಒಂದು ರಾತ್ರಿ ಒಂದು ಹಗಲಲ್ಲಿ ನಮ್ಗೆ ಯಾರಿಗೂ ಸಕ್ಸಸ್ ಅನ್ನೋ ಬರುವಂಥದ್ದಲ್ಲ. ತುಂಬ ಕಷ್ಟಪಟ್ಟಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ. ಆ ಕಾರಣಕ್ಕಾಗಿ ನಮಗೆ ಅವರಿಗೆ ತುಂಬ ಗೌರವ, ಅವ್ರ ಬಗ್ಗೆ, ಅವರ ಸಾಧನೆ ಬಗ್ಗೆ ನಮಗೆಲ್ಲ ಗೌರವ ಇದೆ. ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನಾ ವಿಶೇಷತೆ ಮತ್ತು ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವಂಥ ಋಷಿವಾಣಿ. ಆದರೆ ಇವತ್ತು ಆ ಒಂದು ಮಟ್ಟವನ್ನು ಮುಟ್ಟಬೇಕಾದ್ರೆ ಅವರ ಸಂಕಲ್ಪಗಳು ಕೂಡ, ಎಲ್ಲಿ ಸಂಕಲ್ಪ ಶುದ್ಧಿ ಇರ್ತದೋ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದಂತೆ. ಆ ನಿಟ್ಟಿನಲ್ಲಿ ಹೇಳ್ತಾರೆ, ಈ ದೇಹ ಪಂಚಭೂತಗಳ ಸಂಗಾತ, ಬದುಕು ಆಶೀರ್ವಾದಗಳ ಸಂತೆ, ಭವನೆಗಳ ಬಗ್ಗಡ, ಬೇನೆಗಳ ತವರು ಅಂತ ಮಾತನ್ನು ಹೇಳ್ತೀವಿ. ಹೀಗಾಗಿ ಮನುಷ್ಯ ತುಂಬ ಸಾದಾ ಸೀದಾ ಮನುಷ್ಯ. ನಮಗೆ ಹೆಮ್ಮೆ ಇರುವಂಥದ್ದು ಜನಸಾಮಾನ್ಯ ಕುಟುಂಬ ಹುಟ್ಟು ಈ ಮಟ್ಟವನ್ನು ಮುಟ್ತಾರಲ್ಲ, ಇದು ನಮಗೆಲ್ರಿಗೂ ಹಬ್ಬ ಆಗಬೇಕಂತ, ಒಂದು ಉತ್ಸವ ಆಗಬೇಕಂತ. ಇಂಥವ್ರನ್ನ ನೋಡಿ ನಾವೆಲ್ಲ ಒಂದಷ್ಟು ಹೇಳ್ತಾರಲ್ಲ, 100 ಹರಕೆ ಒಂದು ಹಾರೈಕೆ ಸಮ ಅಂತ, 100 ಹಾರೈಕೆ ಒಂದು ಹರಕೆ ಸಮ ಅಂತ ಕೇಳಿದ್ವಿ ನಾವು. ಹಾಗಾಗಿ ನಿಮ್ಮೆಲ್ಲರ ಹಾರೈಕೆಗಳು ಈ ಕುಟುಂಬದ ಮೇಲೆ ಇರಬೇಕು ಅಂತ ಹಾರೈಸ್ತೇನೆ. ಇವತ್ತು ಭಾಳ ಅದ್ಭುತವಾಗಿ ಒಂದು ಹೋಟ್ಲನ್ನು ಕಟ್ಟಿದ್ದಾರೆ. ಇವತ್ತು ಯಾಂತ್ರಿಕತೆ ಅಂಗಳಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವಂಥ ತವಕದಲ್ಲಿ ನಾವೆಲ್ಲ ಇದ್ದೀವಿ. ಆದರೆ ನಿನ್ನೆಗಳು ನೆನಪು ಮಾಡಿಕೊಂಡೇ ನಾಳೆಗಳ ಸೂರ್ಯ ನಾವು ನಿರೀಕ್ಷೆ ಮಾಡಬೇಕಂತ. ಈ ನಿಟ್ಟಿನಲ್ಲಿ ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲೆ ಮೇಲೆ ಕೈಯನ್ನೂರಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ, ಧನ್ಯ ಕಾರ್ಯ ಮಾಡ್ರಿ ಅನ್ನುವಂತೆ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ತುಂಬ ಅಲ್ಲಿ ತಪಸ್ಬೇಕಾಗ್ತದೆ. ಹೇಳ್ತಾರೆ, ತಾಳುವಿಕೆಗೆಂದ ತಪವಿಲ್ಲ, ಕಷ್ಟ ಬಂದರೆ ತಾಳು, ನಿಷ್ಠುರದ ನುಡಿ ತಾಳು, ನೆಟ್ಟ ಸಸಿ ಫಲ ಬರುವಂದದಿ ತಾಳು, ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು ಎನ್ನುವಂತೆ ಅವರ ತಪಸ್ಸಿನ ಫಲವಾಗಿ ಇವತ್ತು ಅವರು ಈ ಮಟ್ಟಕ್ಕೆ ಏರಿದ್ದಾರೆ. ನಮ್ಮ ಪ್ರಾರ್ಥನೆ ಇಷ್ಟೇ, ಆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ, ಆ ಕಟೀಲು ದುರ್ಗಾ ಪರಮೇಶ್ವರಿ, ನಾವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು ಆ ನೆಮ್ಮದಿಯ ನೆರಳು ಅವರ ಮನೆತನವನ್ನು ಕಾಯುವಂತಾಗಬೇಕು. ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯುವಂತೆ ಆ ದೈವ ಹರಿಸ್ಬೇಕೆನ್ನೋದು. ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಥರ ಇಲ್ಲಿ
ಹಾದು ಹೋಗುವುದರಿಂದಾಗಿ ಪ್ರವಾಸಿಗರು ಬರುವಾಗ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಹೋಟೆಲು ಮತ್ತು ಇಂಥ ಒಂದು ಸಭಾಂಗಣವನ್ನು ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಮುಖ್ಯವಾಗಿ ಅವರ ಒಂದು ದೂರದರ್ಶಿಯ ಯೋಜನೆಗೆ ಅದು ಕನಸು ಸಾಕಾರಗೊಳ್ಳುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಜ್ವಲ ಭವಿಷ್ಯ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆ ಮಾಡಿ ಅಪ್ಪಣ್ಣ ಅವರಿಗೆ, ಅವರ ದಂಪತಿಗಳಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ನಾನು ಶುಭಾಶಯ ಕೋರ್ತಾ ಇದ್ದೇನೆ. ಹೆಚ್ಚಿನ ಅಂಶ ಮುಂದಿನ ದಿವಸದಲ್ಲಿ ಶಾಂಭವಿ ಹೋಟೆಲ್ ಎಲ್ಲಿ ಅಂತೇಳಿ ಹುಡುಕಿಕೊಂಡು ಬರುವಂಥ ಒಂದು ಪ್ರಮೇಯ ಕೂಡ ನಮ್ಮ ಎದುರಲ್ಲಿ ಬರ್ತದೆ ಅಂತ ಹೇಳಿಕೊಂಡು ಅವರ ದೂರದೃಷ್ಟಿತ್ವಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತಾ ಅವರಿಗೆ ಭಗವಂತ ಸಾಕಷ್ಟು ರೀತಿಯ ಯಶಸ್ಸು ಕೊಡಲಿ ಅಂತೇಳಿ ಪ್ರಾರ್ಥಿಸಿ, ಅಪ್ಪು ಮರಕಾಲ್ರವರಿಗೆ, ಅವರ ಶ್ರೀಮತಿ ಅವರಿಗೆ, ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಕೆ ಮಾಡಿಕೊಂಡು ಬೇರೆ ಕಾರ್ಯಕ್ರಮದ ಒತ್ತಡ ಇರುವಂಥ ಸಮಯದಲ್ಲಿ ನನ್ನನ್ನು ಮುಂದಕ್ಕೆ ಹೋಗಲಿಕ್ಕೆ ಅನುಮತಿ ಕೊಡಬೇಕು ತಮ್ಮ ಹತ್ರ ಕೈ ಒಂದು ಪ್ರಾರ್ಥನೆ. ಈ ಹೋಟೆಲ್ ಇಂಡಸ್ಟ್ರಿಯಿಂದಾಗಿ ಕೇವಲ ಅವರ ಬಿಸ್ನೆಸ್ ಅಲ್ಲ, ಟೂರಿಸಂ ಡೆವಲಪ್ ಆಗ್ತದೆ. ಟೂರಿಸಂನೊಟ್ಟಿಗೆ ಬೇರೆ ಬಿಸ್ನೆಸ್ ಇಂಡಸ್ಟ್ರೀಸ್ ಬರ್ತದೆ. ಈಗ ಮಣಿಪಾಲದವ್ರದ್ದು ಕಾಲೇಜ್ನೊಟ್ಟಿಗೆ ಇನ್ನೊಂದು ಗೌರ್ಮೆಂಟಿನ ಮೆಡಿಕಲ್ ಕಾಲೇಜ್ ಏನಾದರೂ ಬಂದರೆ ಜಿಲ್ಲೆಗೊಂದು ಅಂತ ಹೇಳಿದ್ದಾರೆ ಸರ್ಕಾರ. ಜಿಲ್ಲೆಗೊಂದು ಸರ್ಕಾರ ಇದು ಮೆಡಿಕಲ್ ಕಾಲೇಜ್ ಬಂದಾಗ ಪ್ರಾಬ್ಲಿ ಇನ್ನೂ ಡೆವಲಪ್ ಆಗುವಂಥದ್ದು ಜಾಸ್ತಿ ಆಗ್ತದೆ. ಈ ಕಡೆ ನಾವು ಲೆಕ್ಕ ಹಾಕುವಂಥದ್ದು ಆತ್ರಾಡಿಯಿಂದ ಹಿರಡ್ಕದವರೆಗೆ, ಆ ಕಡೆ ಈಗ ಬ್ರಹ್ಮಾವರ ದಾಟಿ ಕುಂದಾಪುರದವರೆಗೆ ಹೋದರೆ ಪ್ರಾಬ್ಲಿ ನಮಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ಅದಕ್ಕಿಂತ ಆಚೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸ್ಟೆಂಡ್ ಆಗ್ತಾ ಹೋಗ್ಬೇಕು ಬಿಟ್ಟರೆ ಒಂದು ಸೈಡ್ನಲ್ಲಿ ಅದಾಗ್ತದೆ. ಅದರಿಂದ ನಮ್ಮ ಭಾಗದ ಜನರಿಗೆ ಆದಷ್ಟು ಹೆಚ್ಚು ಬೆನಿಫಿಟ್ ಆಗಲಿ ಅಂತ ನಾವು ಹಾರೈಸ್ತೇವೆ ಬಿಟ್ಟು ಅದಕ್ಕಿಂತ ಜಾಸ್ತಿ ಅಂತಿಲ್ಲ. ತಾವು ಏನಿಷ್ಟು ಸುಂದರವಾದ ಕಟ್ಟಡವನ್ನು ಕಟ್ಟಿದ್ದೀರಿ. ನಾನು ಬಂದು ಕೂತ್ಕೊಂಡು ಕೂಡಲೇ ನಮಗೆ ಒಂದು ಹುಚ್ಚಿದೆ, ಕೇಳುವುದಿಲ್ಲ ಅಂತ ಹೇಳಿದೆ. ನಮ್ಮ ಕಿವಿ ಕೇಳುವುದಿಲ್ಲ, ಅದಕ್ಕೆ ಅವ್ರ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂತ ಹೇಳಿದೆ. ಪ್ರಾಬ್ಲಿ ಈಗ ಸಿಸ್ಟಮ್ ಕರೆಕ್ಟ್ ಆಯಿತು, ನಿಮ್ಮದು ಮೈಕ್ ಇದೆಯಲ್ಲ, ಅದರಿಂದ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್, ಕೇವಲ ಮದುವೆ ಅಲ್ಲ, ನಿಮ್ಮ ಭಾಗದ ಮಕ್ಕಳದ್ದು ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ಯಾನ್ಸ್ ಪ್ರೋಗ್ರಾಮ್ಸು, ಡ್ರಾಮಾ ಪ್ರೋಗ್ರಾಮ್ಸು ಮಾಡಲಿಕ್ಕೆ ಇಷ್ಟು ವೈಡ್ ಇದೆಯಲ್ಲ ಸ್ಟೇಜ್. ಪ್ರಾಬ್ಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಟೇಜಸ್ ಅಂತ ಕಾಣ್ತು. ಇಷ್ಟೆಲ್ಲ ಹೆಚ್ಚು ಕಡೆಯಲ್ಲಿ ಇಲ್ಲ. ಕುಂದಾಪುರದಲ್ಲಿ ಒಂದು ನೋಡಿದ್ದಾನೆ ಬ್ಯೂಟಿಫುಲಿ. ದಿಸ್ ಈಸ್ ಫಾರ್ ಮೆಂಟ್ ಫಾರ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಅದಕ್ಕೆ ನಮಗೆ ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಐ ಮಸ್ಟ್ ಕಾಂಪ್ಲಿಮೆಂಟ್ ದ ಆರ್ಕಿಟೆಕ್ಟ್ ಆಲ್ಸೋ. ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಿ. ಕೇಳಿದೆ ನಾನು ಯಾರು ಅಂತ, ಪ್ರಾಬ್ಲಿ ಬಂದು ಕೂತಾಗ ಅವರೇ ಅಂತ ತೋರಿಸಿದರು. ಐ ಮಸ್ಟ್ ಕಾಂಪ್ಲಿಮೆಂಟ್ ಯು ಆಲ್ಸೋ. ಇಂಥ ಅನೇಕ ಕಟ್ಟಡಗಳು ನಮ್ಮ ಭಾಗದಲ್ಲಿ ಬಿಲ್ಡಿಂಗ್ಸ್ ಬರಲಿ, ನಮ್ಮ ಭಾಗ ಡೆವಲಪ್ ಆಗಲಿ ಅಂತ ಹಾರೈಸ್ತಾ ಕರೆದು ನನಗೆ ಒಂದು ಅವಕಾಶ ಕೊಟ್ಟದಕ್ಕಾಗಿ ಅಪ್ಪು ಮರಕಲ್ರ ಕುಟುಂಬದವರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.